ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯಲ್ಲಿ ನಾವು ಪ್ರೈಮ್ ಮಿನಿಸ್ಟರ್ ಟಾಪಿಕನ್ನು ನೋಡ್ತಾ ಇದ್ದೀವಿ. ಮುಂದಿನ ಭಾಗ ಇದು. ಮತ್ತು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ಗೆ ಯಾವ್ಯಾವ ಪವರ್ ಇರುತ್ತೆ, ಫಂಕ್ಷನ್ಸನ್ನು ನಿರ್ವಹಿಸ್ತಾರೆ ಅಂತ ನೋಡ್ತಾ ಹೋಗೋಣ. ಪಿ ಎಮ್ ಇಸ್ ದಿ ಸೆಂಟ್ರಲ್ ಪಿವಟ್ ಆಫ್ ದಿ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್. ಈ ಒಂದು ಪೊಲಿಟಿಕಲ್ ಸಿಸ್ಟಮಿನ ಒಂದು ಕೇಂದ್ರ ಇದ್ದ ಹಾಗೆ. ಇನ್ ರಿಲೇಷನ್ ಟು ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಪಿ ಎಮ್ ಮತ್ತು ಸಿ ಒ ಎಮ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಇವು ಎರಡು ವಿಭಾಗಗಳ ನಡುವೆ ಯಾವ್ಯಾವ ರೀತಿ ಒಂದು ಸಂಬಂಧ ಅಥವಾ ಫಂಕ್ಷನ್ಸು ಪವರ್ಸು ಯಾವ ಥರ ಇರುತ್ತೆ ನೋಡಿದ್ರೆ, ಪಿ ಎಮ್ ಯಾರು? ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಹೆಡ್ ಪಿ ಎಮ್ ಆಗಿರ್ತಾರೆ. ಈ ಪಿ ಎಮ್ ಅವರಿಗೆ ಏನೇನು ಪವರ್ ಇರುತ್ತೆ? ರೆಕಮೆಂಡ್ಸ್ ಅಪಾಯಿಂಟ್ಮೆಂಟ್ ಆಫ್ ಮಿನಿಸ್ಟರ್ಸ್. ಯಾವ್ಯಾವ ಮಿನಿಸ್ಟರ್ಗಳನ್ನು ಅಪಾಯಿಂಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಮತ್ತು ಅಲೋಕೇಟ್ಸ್ ಆ್ಯಂಡ್ ರೀಶಫಲ್ಸ್ ಪೋರ್ಟ್ಫೋಲಿಯೋ. ಇಂಥವರಿಗೆ ಇಂತಿಂಥ ಪೋರ್ಟ್ಫೋಲಿಯೋ, ಇಂತಿಂಥ ಮಿನಿಸ್ಟರು, ಈ ಒಂದು ವಿಭಾಗಕ್ಕೆ ಮಿನಿಸ್ಟರ್, ಹೀಗೆ ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳನ್ನು ಅಲೋಕೇಟ್ ಮಾಡೋದು ಮತ್ತು ರೀಶಫಲ್ ಮಾಡೋದು, ಆ ಒಂದು ಪವರ್ ಇದೆ. ಇಟ್ ಕ್ಯಾನ್ ಆಸ್ಕ್ ಅ ಮಿನಿಸ್ಟರ್ ಟು ರಿಸೈನ್. ಪಿ ಎಮ್ ಒಬ್ಬ ಮಿನಿಸ್ಟರ್ ಹತ್ರ ರಿಸೈನ್ ಮಾಡಲಿಕ್ಕೆ ಕೇಳಬಹುದು, ನೀವು ರಿಸೈನ್ ಮಾಡಿ ಅಂತ ಹೇಳ್ಬಹುದು. ಕ್ಯಾನ್ ಅಡ್ವೈಸ್ ಪ್ರೆಸಿಡೆಂಟ್ ಟು ಡಿಸ್ಮಿಸ್ ದ ಮಿನಿಸ್ಟರ್. ಪ್ರೆಸಿಡೆಂಟಿಗೆ ಸಹ ಒಂದು ಮಿನಿಸ್ಟರನ್ನು ಡಿಸ್ಮಿಸ್ ಮಾಡಿ ಅಂತ ಅಡ್ವೈಸ್ ಮಾಡಬಹುದು ಪಿ ಎಮ್. ಮತ್ತು ಪ್ರಿಸೈಡ್ಸ್ ಓವರ್ ಕ್ಯಾಬಿನೆಟ್ ಮೀಟಿಂಗ್ಸ್. ಕ್ಯಾಬಿನೆಟ್ ಮೀಟಿಂಗ್ ಅದರ ಮುಖ್ಯವಾಗಿ ಎಲ್ಲವನ್ನು ನೋಡ್ಕೊಳ್ಳೋದು, ಅದನ್ನು ಡಿಸೈಡ್ ಮಾಡೋದು ಪಿ ಎಮ್ ಆಗಿರ್ತಾರೆ. ಗೈಡ್ಸ್, ಡೈರೆಕ್ಟ್ಸ್, ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್. ಎಲ್ಲ ಮಿನಿಸ್ಟರ್ಗಳನ್ನು ನೋಡ್ಕೊಳ್ಳೋದು, ಡೈರೆಕ್ಟ್ ಅವರಿಗೆ ನಿರ್ದೇಶನಗಳನ್ನು ಕೊಡೋದು, ಕಂಟ್ರೋಲ್ ಮಾಡೋದು, ಗೈಡ್ ಮಾಡೋದು ಪಿ ಎಮ್ ಕೆಲಸ ಆಗಿರುತ್ತೆ. ಒಂದು ವೇಳೆ ರೆಸಿಗ್ನೇಷನ್ ಅಥವಾ ಡೆತ್ ಆಫ್ ಪ್ರೈಮ್ ಮಿನಿಸ್ಟರ್, ಅವರು ನಿಧನವನ್ನು ಹೊಂದಿದ್ರೆ ಎಂಟೈರ್ ಕೌನ್ಸಿಲ್ ಕೊಲ್ಯಾಪ್ಸ್ ಆಗುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಎಲ್ಲರೂ ಆ ಒಂದು ವ್ಯವಸ್ಥೆನೇ ಕೊಲ್ಯಾಪ್ಸ್ ಆಗುತ್ತೆ. ಇದು ಪಿ ಎಮ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟಿರೋದು. ಇನ್ ರಿಲೇಷನ್ ಟು ದಿ ಪ್ರೆಸಿಡೆಂಟ್, ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಪಿ ಎಮ್ ಈಸ್ ದಿ ಪ್ರಿನ್ಸಿಪಲ್ ಚಾನಲ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ಪ್ರೆಸಿಡೆಂಟ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಮೇಲ್ಗಡೆ ಟಾಪಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋರು ಪ್ರೆಸಿಡೆಂಟ್, ಕೆಳಗಡೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಬೇರೆ ಬೇರೆ ಕೌನ್ಸಿಲ್ಗಳಲ್ಲಿ ಸಂಬಂಧಪಟ್ಟ ಹಾಗೆ ಮಿನಿಸ್ಟರ್ಗಳಿರ್ಬೋದು. ಇವರ ನಡುವೆ ಮುಖ್ಯವಾಗಿ ಕನೆಕ್ಷನ್ ಬಿಲ್ಡ್ ಮಾಡೋರು ಯಾರು? ಪ್ರೈಮ್ ಮಿನಿಸ್ಟರ್. ಪ್ರೆಸಿಡೆಂಟು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ನಡುವೆ ಕನೆಕ್ಷನ್ನ ಬಿಲ್ಡ್ ಮಾಡೋರು ಪ್ರೈಮ್ ಮಿನಿಸ್ಟರು. ಆರ್ಟಿಕಲ್ 78 ಏನು ಹೇಳುತ್ತೆ ಅಂತಂದರೆ, ಅದರಲ್ಲಿ ಪಿ ಎಮ್ಗೆ ಕೆಲವೊಂದು ಡ್ಯೂಟಿಗಳನ್ನು ಕೊಟ್ಟಿದ್ದಾರೆ. ಕಮ್ಯುನಿಕೇಟ್ ಆಲ್ ಕ್ಯಾಬಿನೆಟ್ ಡಿಸಿಷನ್ಸ್. ಎಲ್ಲ ಕ್ಯಾಬಿನೆಟ್ ಡಿಸಿಷನ್ಗಳನ್ನು ಕಮ್ಯುನಿಕೇಟ್ ಮಾಡೋದು. ಮತ್ತು ಫರ್ನಿಶ್ ಇನ್ಫಾರ್ಮೇಷನ್ ಸಾಟ್ ಬೈ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಏನಾದರೂ ಇನ್ಫಾರ್ಮೇಷನ್ ಕೇಳಿದರೆ ಅದನ್ನು ಕೊಡೋದು. ಮತ್ತು ಸಬ್ಮಿಟ್ ಎನಿ ಮ್ಯಾಟರ್ ಟು ಕ್ಯಾಬಿನೆಟ್ ಇಫ್ ಪ್ರೆಸಿಡೆಂಟ್ ಸೋ ರಿಕ್ವೈರ್ಸ್. ಪ್ರೆಸಿಡೆಂಟ್ ಒಂದು ವೇಳೆ ಈ ಇನ್ಫಾರ್ಮೇಷನನ್ನು ಕ್ಯಾಬಿನೆಟ್ಟಿಗೆ ಪ್ರೊವೈಡ್ ಮಾಡಿ, ಸಬ್ಮಿಟ್ ಮಾಡಿ ಅಂತ ಹೇಳಿದರೆ ಮ್ಯಾಟರನ್ನು ಸಬ್ಮಿಟ್ ಮಾಡೋದು ಪಿ ಎಮ್ ಕೆಲಸ. ಅದರ ಜೊತೆ ಆಲ್ಸೋ ಅಡ್ವೈಸಸ್ ಪ್ರೆಸಿಡೆಂಟ್ ಆನ್ ಅಪಾಯಿಂಟ್ಮೆಂಟ್ಸ್ ಆಫ್ ಅಟಾರ್ನಿ ಜನರಲ್, ಸಿ ಎ ಜಿ, ಯು ಪಿ ಎಸ್ ಸಿ ಮೆಂಬರ್ಸ್, ಎಲೆಕ್ಷನ್ ಕಮಿಷನರ್ಸ್, ಫಿನಾನ್ಸ್ ಕಮಿಷನ್, ಎಲ್ಲ ವಿಭಾಗಗಳಿದೆಯಲ್ವಾ, ಎಲ್ಲ ಸಂಸ್ಥೆಗಳಂತ ಹೇಳ್ಬೋದು. ಇದರ ಅಪಾಯಿಂಟ್ಮೆಂಟ್ ಇವರನ್ನು ಅಪಾಯಿಂಟ್ ಮಾಡಿ ಅಂತ ಪ್ರೆಸಿಡೆಂಟಿಗೆ ಅಡ್ವೈಸ್ ಮಾಡಲಿಕ್ಕೆ ಪಿ ಎಮ್ಗೆ ಅಧಿಕಾರ ಇರುತ್ತೆ. ಇದು ಪಿ ಎಮ್ಮು, ಪ್ರೆಸಿಡೆಂಟು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರು ಇದಕ್ಕೆ ಸಂಬಂಧಪಟ್ಟ ಆಗಿರುವಂಥ ರಿಲೇಷನ್ನು. ರಿಲೇಷನ್ ಟು ಪಾರ್ಲಿಮೆಂಟ್, ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪಿ ಎಮ್ ಯಾರು? ಲೀಡರ್ ಆಫ್ ಲೋಕಸಭಾ. ಮೆಜಾರಿಟಿ ಪಾರ್ಟಿ ಇರುತ್ತಲ್ವ, ಅದರ ಲೀಡರ್ ಆಗಿರ್ತಾರೆ. ಅಡ್ವೈಸಸ್ ಪ್ರೆಸಿಡೆಂಟ್ ಟು ಸಮನ್ ಆ್ಯಂಡ್ ಪ್ರೊರೋಗ್ ಪಾರ್ಲಿಮೆಂಟ್. ಸದನವನ್ನು ಸ್ಟಾರ್ಟ್ ಮಾಡೋದು, ಸಮನ್ ಮಾಡೋದು. ಪ್ರೊರೋಗ್ ಅಂತಂದರೆ ಎಂಡ್ ಮಾಡೋದು. ಸದ್ಯಕ್ಕೆ ಇಷ್ಟೇ ನೋಡ್ಕೊಳ್ಳಿ, ಮುಂದೆ ಪಾರ್ಲಿಮೆಂಟ್ ಚಾಪ್ಟರ್ನಲ್ಲಿ ಬೇರೆ ಬೇರೆ ಟರ್ಮ್ ಬರುತ್ತೆ ಇದಕ್ಕೆ. ಸಮನ್ ಮಾಡೋದು, ಕೊನೆಗೊಳಿಸೋದು, ಪ್ರೊರೋಗ್ ಮಾಡೋದು, ಈ ಥರ ಎಲ್ಲ ಟರ್ಮನ್ನು ಅಲ್ಲಿ ನೋಡ್ತೇವೆ. ಸದನವನ್ನು ಕರೆಯೋದಕ್ಕೆ ಆಗಿರಬಹುದು, ಅದನ್ನು ಎಂಡ್ ಮಾಡೋದಕ್ಕಾಗಿರ್ಬಹುದು, ಅದನ್ನು ಮಾಡಿ ಅಂತ ಪ್ರೆಸಿಡೆಂಟಿಗೆ ಅಡ್ವೈಸ್ ಮಾಡಬಹುದು ಪ್ರೈಮ್ ಮಿನಿಸ್ಟರ್. ಕ್ಯಾನ್ ರೆಕಮೆಂಡ್ ರೆಸಲ್ಯೂಷನ್ ಆಫ್ ಲೋಕಸಭಾ. ಈ ಲೋಕಸಭೆಯನ್ನೇ ಡಿಸಾಲ್ವ್ ಮಾಡಿ ಅಂತ ಸಹ ರೆಕಮೆಂಡ್ ಮಾಡಬಹುದು. ಅನೌನ್ಸಸ್ ಗೌರ್ಮೆಂಟ್ ಪಾಲಿಸೀಸ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಸರ್ಕಾರದ ನೀತಿ ನಿಯಮಗಳನ್ನು ಸದನದಲ್ಲಿ ಮಂಡಿಸಬಹುದು. ಇದ್ರ ಜೊತೆ ಬೇರೆ ಅದರ್ ರೋಲ್ಸ್ ನೋಡೋದಾದರೆ ಪಿ ಎಮ್ ಏನಾಗಿರ್ತಾರೆ? ನೀತಿ ಆಯೋಗದ ಚೇರ್ಮನ್ ಆಗಿರ್ತಾರೆ. ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್, ಇಂಟರ್ ಸ್ಟೇಟ್ ಕೌನ್ಸಿಲ್, ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕೌನ್ಸಿಲ್,
ಇದರ ಚೇರ್ಮನ್ ಸಹ ಆಗಿರ್ತಾರೆ. ಫಾರಿನ್ ಪಾಲಿಸಿಯಲ್ಲಿ ಇವರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಯೂನಿಯನ್ ಗೌರ್ಮೆಂಟಿನ ಚೀಫ್ ಸ್ಪೋಕ್ಸ್ ಪರ್ಸನ್ ಆಗಿರ್ತಾರೆ. ಮತ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಕ್ರೈಸಿಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅಂದರೆ ಮುಖ್ಯವಾಗಿ ಇವರ ಹೆಸರು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತ ಬೇರೆ ಇರುತ್ತೆ. ಈಗ PMNRF ಅಂತ ನೀವು ಕೇಳಿರ್ಬೋದು, PM ಕೇರ್ಸ್ ಫಂಡ್ ಅಂತ ಇರುತ್ತೆ. ಇಂಥ ಫಂಡ್ಗಳ ಮೂಲಕ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡೋದಾಗಿರ್ಬೋದು, ಎಮರ್ಜೆನ್ಸಿಯನ್ನು ಸರಿಯಾಗಿ ನಿರ್ವಹಿಸೋದು, ರೂಲಿಂಗ್ ಪಾರ್ಟಿಯ ಲೀಡರ್ ಆಗಿರೋದು, ಮತ್ತು ಪೊಲಿಟಿಕಲ್ ಹೆಡ್ ಆಫ್ ಸಿವಿಲ್ ಸರ್ವಿಸ್ಗಳ ಪೊಲಿಟಿಕಲ್ ಹೆಡ್ ಆಗಿ ನಾವು ನೋಡ್ಬೋದು. ಹೆನ್ಸ್ PM ಡಾಮಿನೇಟ್ಸ್ ದ ಪೊಲಿಟಿಕೋ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಪೊಲಿಟಿಕ್ಸು ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡೂ ಕಡೆ PM ಅವರ ಒಂದು ಡಾಮಿನೇಷನ್ ನಾವು ಕಾಣ್ತಾ ಹೋಗ್ಬೋದು. ಇಲ್ಲಿ ಕೆಲವೊಂದು ಥಿಂಕರ್ಗಳು ಏನು ಹೇಳಿದ್ದಾರೆ PM ಬಗ್ಗೆ, ಈ ಒಂದು ಭಾಗವನ್ನು ನೀವು ಲಕ್ಷ್ಮೀಕಾಂತಲ್ಲಿ ಡೀಟೇಲ್ ಆಗಿ ನೋಡ್ಕೋಬೇಕಾಗತ್ತೆ. ಇದು ಪ್ರಿಲಿಮ್ಸ್ಗಿಂತ ಮೇನ್ಸಲ್ಲಿ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಮೇನ್ಸಲ್ಲಿ ನೀವು PM ಬಗ್ಗೆ ಯಾವುದಾದ್ರೂ ಕ್ವಶನ್ ಬಂದರೆ ಆವಾಗ ಇಂಥ ಥಿಂಕರ್ ಹೀಗೆ ಹೇಳಿದರು. ಲಾರ್ಡ್ ಮಾರ್ಲೆ ಏನು ಹೇಳ್ತಾರೆ, ಪ್ರೈಮಸ್ ಇಂಟರ್ ಪ್ಯಾರ್ಸ್ ಅಂತಂದರೆ ಫಸ್ಟ್ ಅಮಂಗ್ ಈಕ್ವಲ್ಸ್. ಬೇರೆ ಬೇರೆ ರೀತಿಯಾದಂತಹ ಸಿಸ್ಟಮ್ಗಳಿದೆ, ಆದರೆ PMಗೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯಲ್ಲಿ ಎಲ್ಲರೂ ಒಂದೇ, ಸದನದಲ್ಲಿ ಎಲ್ಲರೂ ಒಂದೇ, ಎಲ್ಲ MP ಗಳು ಒಂದೇ. ಅಂದರೆ PM ಫಸ್ಟ್ ಅಮಂಗ್ ಈಕ್ವಲ್ಸ್, ಅವರ ನಡುವೆ ಮೊದಲನೇ ಸ್ಥಾನದಲ್ಲಿ ಬರೋರು. ಇನ್ನು ಜೆನ್ನಿಂಗ್ಸ್, PM ಇಸ್ ದಿ ಕೀ ಸ್ಟೋನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವಿಧಾನದ ಒಂದು ಕೀಸ್ಟೋನ್ ಅಂತಂದರೆ ಪಿಲ್ಲರ್ ಥರ ಅಂತಂದರೆ ಆಧಾರ ಸ್ತಂಭ ಅಂತ ಹೇಳ್ಬೋದು. H.J. ಲಾಸ್ಕಿ, PM ಇಸ್ ದಿ ಪಿವೋಟ್ ಆಫ್ ದಿ ಎಂಟೈರ್ ಸಿಸ್ಟಮ್. ಮತ್ತು ರಾಮ್ಸೆ ಮ್ಯೂರ್, ಸ್ಟೀರ್ಸ್ಮ್ಯಾನ್ ಆಫ್ ದಿ ಶಿಪ್ ಆಫ್ ದಿ ಸ್ಟೇಟ್. ಮುನ್ರೋ, ಕ್ಯಾಪ್ಟನ್ ಆಫ್ ಶಿಪ್ ಅಂತ ಕರೀತಾರೆ. H.R.G. ಗ್ರೀವ್ಸ್, PM ಇಸ್ ದಿ ಮಾಸ್ಟರ್ ಆಫ್ ದಿ ಗೌರ್ಮೆಂಟ್ ಅಂತ ಕರೀತಾರೆ. ಈ ಒಂದು ಕೊಟೇಶನ್ಗಳನ್ನು ಬೈಹರ್ಟ್ ಮಾಡೋದಕ್ಕಿಂತ ಆವಾಗವಾಗ ನೋಡ್ಕೊಳ್ತಾ ಇರಿ. ಮೇನ್ಸಲ್ಲಿ PM ಕ್ವಶನ್ ಬಂದಾಗ ಇದನ್ನು ಇಂಟ್ರೊಡಕ್ಷನ್ ಅಥವಾ ಕನ್ಕ್ಲೂಷನಲ್ಲಿ ನೀವು ಬಳಸ್ಕೊಂಡ್ರೆ ಒಳ್ಳೆಯದು. ಇನ್ನು ಪ್ರಾಕ್ಟೀಸ್, ಇಂಡಿಯಾ ಫಂಕ್ಷನ್ಸ್ ಆ್ಯಸ್ ಪ್ರೈಮ್ ಮಿನಿಸ್ಟೀರಿಯಲ್ ಗೌರ್ಮೆಂಟ್. ನಾವು ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಹೇಳ್ತೇವೆ, ಆದರೆ ಮುಖ್ಯವಾಗಿ ಪ್ರೈಮ್ ಮಿನಿಸ್ಟೀರಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ನಾವು ಇಂಡೈರೆಕ್ಟಾಗಿ ನೋಡಬಹುದು. ಇನ್ನು 74, 75, 78 ಈ ಆರ್ಟಿಕಲ್ಗಳನ್ನೇ ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ಆರ್ಟಿಕಲ್ 74 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ PM ಎಟ್ ಹೆಡ್ ಅಲ್ವಾ. ಪ್ರೆಸಿಡೆಂಟ್ ಮಸ್ಟ್ ಆ್ಯಕ್ಟ್ ಆನ್ ಅಡ್ವೈಸ್ ಆ್ಯಂಡ್ ರಿಟರ್ನ್ ಅಡ್ವೈಸ್ ಒಂದು ಸಾರಿ ನೋಡಿದ್ವಿ ಇದನ್ನು. ಮಸ್ಟ್ ಅಕ್ಸೆಪ್ಟ್ ರೀಕನ್ಸಿಡರ್ಡ್ ಅಡ್ವೈಸ್. ಪ್ರೆಸಿಡೆಂಟು ಒಂದು ಸಾರಿ ಅವ್ರ ಹತ್ರ ಅಡ್ವೈಸ್ ಬರುತ್ತೆ, ಒಂದು ರೆಕಮೆಂಡೇಶನ್ ಬಂದಿದೆ ಅಂತಂದರೆ ಒಂದು ಸಾರಿ ರಿಟರ್ನ್ ಮಾಡಬಹುದು. ರಿಟರ್ನ್ ಮಾಡಿ ಮತ್ತೆ ಬಂತು ಅಂತಂದರೆ ಮತ್ತೆ ರಿಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ, ಆವಾಗ ಅವರು ಒಪ್ಕೊಳ್ಳೇಬೇಕು. ಆ್ಯಂಡ್ ರಿಟರ್ನ್ ಅಡ್ವೈಸ್ ಮತ್ತೆ ಬಂತು ಅಂತಂದ್ರೆ ರೀಕನ್ಸಿಡರ್ ಮಾಡಬೇಕಾಗತ್ತೆ. 75 ಪ್ರಕಾರ PM ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. PM ಅವರನ್ನು ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟು. ಮಿನಿಸ್ಟರ್ಸ್ ಅಪಾಯಿಂಟೆಡ್ ಆನ್ PM's ಅಡ್ವೈಸ್. ಉಳಿದಿರೋ ಮಿನಿಸ್ಟರ್ಗಳನ್ನು ಪ್ರಧಾನಮಂತ್ರಿಯವರ ಅಡ್ವೈಸ್ ಮೇಲೇ ಪ್ರೆಸಿಡೆಂಟು ನೇಮಕ ಮಾಡ್ತಾರೆ. ಇನ್ನು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಟು ಲೋಕಸಭಾ. ರೆಸ್ಪಾನ್ಸಿಬಿಲಿಟಿ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಲೋಕಸಭೆಗೆ ಸಂಬಂಧಪಟ್ಟಿರೋದು. PM ಲೆಜಿಸ್ಲೇಚರ್ ಅಲ್ವಾ. ಎಕ್ಸಿಕ್ಯೂಟಿವ್ಸ್ ಏನಾಗಿರಬೇಕು? ಲೆಜಿಸ್ಲೇಚರ್ಗೆ ರೆಸ್ಪಾನ್ಸಿಬಲ್ ಆಗಿರಬೇಕಾಗಿರುತ್ತೆ. ಆರ್ಟಿಕಲ್ 78 ಪ್ರಕಾರ ಡ್ಯೂಟೀಸ್ ಆಫ್ PM ಟುವರ್ಡ್ಸ್ ಪ್ರೆಸಿಡೆಂಟ್. ಮೇಲ್ಗಡೆ ನೋಡಿದ್ವಿ ಅಲ್ವಾ, PM ಏನೇನು ಮಾಡಬೇಕು ಪ್ರೆಸಿಡೆಂಟಿಗೆ ಸಂಬಂಧಪಟ್ಟ ಹಾಗೆ. ಇನ್ಫಾರ್ಮೇಷನ್ ಕೊಡೋದು, ಅವ್ರೇನಾದರೂ ಹೇಳಿದರೆ ಅದನ್ನು ಕ್ಯಾಬಿನೆಟ್ ಮುಂದಿಡೋದು, ಕಮ್ಯುನಿಕೇಷನ್ ಇರಬಹುದು, ಇನ್ಫಾರ್ಮೇಷನ್ ಇರಬಹುದು, ರೀಕನ್ಸಿಡರೇಷನ್ ಇರಬಹುದು, ಎಲ್ಲ ಡ್ಯೂಟಿಗಳು PMಗಿರುತ್ತೆ. ಇನ್ನೊಂದು ಟರ್ಮ್ ಬರುತ್ತೆ ಇಲ್ಲಿ, ಕೇರ್ ಟೇಕರ್ ಗೌರ್ಮೆಂಟ್ ಅಂತ. ಇಸ್ ಇಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡಿದ್ರೆ ನೋ, ಇಟ್ ಈಸ್ ಅ ಕನ್ವೆನ್ಷನ್. ಬಹಳ ಇಂಪಾರ್ಟೆಂಟ್ ಇದು, ಫಿಲಿಮ್ಸಲ್ಲಿ ಕ್ವಶನ್ ಬರುತ್ತೆ. ಕೇರ್ ಟೇಕರ್ ಗೌರ್ಮೆಂಟ್ ಈಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಬಂದರೆ ಅದು ರಾಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ಮೆನ್ಷನ್ಡ್, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. ವೆನ್ ಡಸ್ ಕೇರ್ ಟೇಕರ್ ಗೌರ್ಮೆಂಟ್ ಅರೈಸ್? ಯಾವಾಗ ಈ ಒಂದು ಗೌರ್ಮೆಂಟ್ ಅರೈಸ್ ಆಗುತ್ತೆ ಅಂತಂದರೆ, ಲೋಕಸಭೆ ಡಿಸಾಲ್ವ್ ಆದಮೇಲೆ, ಆಫ್ಟರ್ ಡಿಸಲ್ಯೂಷನ್ ಆಫ್ ಲೋಕಸಭಾ ಅಂಟಿಲ್ ನ್ಯೂ ಗೌರ್ಮೆಂಟ್ ಈಸ್ ಫಾರ್ಮ್ಡ್. ಒಂದು ಲೋಕಸಭೆಯ ಅಧಿಕಾರಾವಧಿ ಮುಗಿದಿದೆ, ಅದರ ಚುನಾವಣೆ ಆಗಿ ಇನ್ನೊಂದು ಹೊಸ ಗೌರ್ಮೆಂಟ್ ಇನ್ನೂ ಬರಲಿಲ್ಲ, ಇನ್ನೂ ಬರಬೇಕಷ್ಟೆ. ಮಿಡ್ಲಲ್ಲಿ ಈ ಒಂದು ಅವಧಿಯಲ್ಲಿ ಸರ್ಕಾರ ನಡಿಬೇಕಲ್ವಾ, ಆಡಳಿತ ಮುಂದುವರಿಬೇಕು. ಆ ಸಂದರ್ಭದ ಅವಧಿಯಲ್ಲಿ, ಆ ಒಂದು ಅವಧಿಯಲ್ಲಿ ಯಾರು ಗವರ್ನೆನ್ಸನ್ನು ನೋಡ್ಕೊಳ್ಳೋದು? ಕೇರ್ ಟೇಕರ್ ಗೌರ್ಮೆಂಟ್. ಹೇಗಿರುತ್ತೆ ಅಂತಂದರೆ, ಮ್ಯಾನೇಜಸ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್, ದೈನಂದಿನ ಆಡಳಿತವನ್ನು ನೋಡ್ಕೊಳ್ಳೋದಷ್ಟೇ. ದೊಡ್ಡ ದೊಡ್ಡ ಪಾಲಿಸಿ ಡಿಸಿಷನ್ಗಳನ್ನೇನು ಮಾಡೋದಿಲ್ಲ.
ಸ್ಕೀಮ್ಗಳನ್ನು ತರೋದಿಲ್ಲ, ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ಗಳನ್ನ ಸಹ ಇಲ್ಲಿ ವಹಿಸ್ಕೊಳ್ಳೋದಿಲ್ಲ. ತಾರ್ಕಂಡೆ ಕಮಿಟಿ ಅಂತ ಒಂದು ಕಮಿಟಿ ಏನು ಹೇಳುತ್ತೆ ಅಂತಂದರೆ, ಕೇರ್ ಟೇಕರ್ ಗೌರ್ಮೆಂಟು ಹೊಸ ಪಾಲಿಸಿಗಳನ್ನ ಅನೌನ್ಸ್ ಮಾಡಬಾರ್ದು. ಕೇರ್ ಟೇಕರ್ ಗೌರ್ಮೆಂಟ್ ಶುಡ್ ನಾಟ್ ಅನೌನ್ಸ್ ನ್ಯೂ ಪಾಲಿಸೀಸ್, ಶುಡ್ ನಾಟ್ ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್ಸ್, ಶುಡ್ ನಾಟ್ ಗ್ರ್ಯಾಂಟ್ ಲಾರ್ಜ್ ಫಿನಾನ್ಷಿಯಲ್ ಬೆನಿಫಿಟ್ಸ್, ಶುಡ್ ನಾಟ್ ಯೂಸ್ ಅಫಿಷಿಯಲ್ ಮಷಿನರಿ ಫಾರ್ ಎಲೆಕ್ಷನ್ಸ್. ಎಲೆಕ್ಷನಿಗೋಸ್ಕರ ತಮ್ಮ ಅಫಿಷಿಯಲ್ ಮಷಿನರಿಗಳನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇದು ತಾರ್ಕಂಡೆ ಕಮಿಟಿಯವರ ರೆಕಮೆಂಡೇಶನ್. ಇದಕ್ಕೆ ಸಂಬಂಧಪಟ್ಟಾಗೆ ಶಾರ್ಟ್ ನೋಟ್ಸ್ ಇದೆ ಕೆಳಗಡೆ. ನಿಮ್ಮ ಕೆಲಸ ಏನು ಅಂತ ಮೊದಲು ಹೇಳಿದ್ದೇನೆ. ಇಲ್ಲಿ ಬೇಸಿಕ್ ಐಡಿಯಾ ಸಿಗುತ್ತೆ ನಿಮಗೆ. ಲಕ್ಷ್ಮೀಕಾಂತನ ಓದಲೇಬೇಕು, ಮಿನಿಮಮ್ 1 ರಿಂದ 2 ಸಾರಿ ಓದಬೇಕು. 2 ಸಾರಿ ಓದಿದ್ರಿ ಅಂತಂದರೆ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಷನಲ್ ಟೆಸ್ಟ್ ತಗೋಬೋದು. ಸೆಕ್ಷನಲ್ ಟೆಸ್ಟ್ ತಗೊಂಡ್ಮೇಲೆ ಯಾವ್ದು ತಪ್ಪು ಮಾಡಿದ್ದೀರೋ ಆ ಪಾಯಿಂಟನ್ನು ಮತ್ತೆ ಓದಬೇಕಾಗತ್ತೆ. ಹಾಗಾಗಿ 3 ರಿವಿಷನ್ ಆಗಬೇಕಾಗತ್ತೆ. ಎಕ್ಸಾಮ್ಗಿಂತ ಮೊದಲು 3 ರಿಂದ 4 ರಿವಿಷನ್ ಆಗಬೇಕಾಗತ್ತೆ. ಒಂದು ಕ್ಲಾಸ್ನಲ್ಲಿ ಕೇಳಿದಾಗ ಇಂಪಾರ್ಟೆಂಟ್ ಪಾಯಿಂಟ್ಸು ವಿತ್ ನೋಟ್ಸ್ ಬೇಕಾದರೂ ಮಾಡ್ಕೋಬಹುದು. ಆವಾಗ 2ನೇದು ಮತ್ತು 3ನೇದು ಲಕ್ಷ್ಮೀಕಾಂತ್ ರಿವಿಷನ್ನು, ಮತ್ತು ಒಂದು ಟೆಸ್ಟು, ಸೆಕ್ಷನಲ್ ಟೆಸ್ಟ್ ಆದಮೇಲೆ ಇನ್ನೊಂದು ಸಾರಿ ಲಕ್ಷ್ಮೀಕಾಂತ್ ರಿವಿಷನ್. ಟೋಟಲಾಗಿ 3 ರಿಂದ 4 ರಿವಿಷನ್ ಆಗಿಬಿಟ್ರೆ, ಅಂದರೆ ನಾನು ಸೆಕ್ಷನಲ್ ಟೆಸ್ಟಲ್ಲಿ ಬೇರೆ ಬೇರೆ ರೀತಿ ಕ್ವಶನ್ಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೇನೆ. ಇಲ್ಲಿ ಡಿಸ್ಕಸ್ ಮಾಡಿಲ್ಲದೇ ಇರಲಿ, ಕರೆಂಟ್ ಅಫೇರ್ಸಿಂದ ಸಹ ಆ್ಯಡ್ ಮಾಡಿರ್ತೇನೆ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ಅಟೆಂಡ್ ಮಾಡಿ, ಅಲ್ಲಿರೋ ಪಾಯಿಂಟ್ಗಳನ್ನು ನಿಮಗೆ ಇನ್ನೂ ಅದು ಗೊತ್ತಿಲ್ಲದೇ ಇದ್ದರೆ ಬೇರೆ ಕಡೆ ಮೆನ್ಷನ್ ಮಾಡ್ಕೊಳ್ಳಿ, ಅದನ್ನು ಮಾಡ್ಕೊಳ್ತಾ ಹೋಗಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಟಾಪಿಕನ್ನು. ಥ್ಯಾಂಕ್ ಯು ಸೋ ಮಚ್.